ನಮಸ್ಕಾರ ಬೆಂಗಳೂರು. ಇವತ್ತು ನಿಮ್ಮ ಮುಂದೆ ಹೇಳುತ್ತಿರುವುದು ಒಂದು ವಿಚಿತ್ರವಾದ, ಆಶ್ಚರ್ಯಕರವಾದ ಮತ್ತು ಪೊಲೀಸ್ ವ್ಯವಸ್ಥೆಯೇ ಪ್ರಶ್ನೆಗೊಳಗಾಗುವಂಥ ಕತೆ. ಇದು ಸರಳ ಕಳ್ಳತನ ಕತೆ ಅಲ್ಲ. ಇದು ನಿಜಕ್ಕೂ ಕಳ್ಳನ ಜೊತೆ ಪೊಲೀಸ್ನ ದೋಸ್ತಿ ಅನ್ನೋ ಕತೆ. ಮೇ ತಿಂಗಳಲ್ಲಿ ಬೆಂಗಳೂರಿನ ಇಂದಿರಾನಗರದ ಒಂದು ಮನೆಗೆ ಕಳ್ಳನ್ ನುಗ್ಗಿ ಬಾಗಿಲು ಒಡೆದು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಹೋಗಿದ್ದನು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಇಂದಿರಾನಗರ ಪೊಲೀಸರು ತನಿಖೆ ಆರಂಭಿಸಿದರು. ತನಿಖೆಯಲ್ಲಿ ಸಲೀಂ ಎಂಬ ಕಳ್ಳನ ಹೆಸರು ಬಹಿರಂಗವಾಯಿತು. ಪೊಲೀಸರು ಆತನಿಗಾಗಿ ಇಡೀ ನಗರದಲ್ಲಿ ಹುಡುಕಾಟ ಆರಂಭಿಸಿ ಹೊರ ರಾಜ್ಯಕ್ಕೂ ವಿಸ್ತರಿಸಿದ್ರು. ಆದರೆ ಎಲ್ಲ ಶೋಧನೆಗಳ ಮಧ್ಯೆ ಶಾಕ್ ಬರುವ ಸತ್ಯ ಬಯಲಾಗ್ತದೆ. ಈ ಸಲೀಂ ಅಂದರೆ ಕಳ್ಳ ಯಾರ ಮನೆಯಲ್ಲಿ ಅಡಗಿ ಕೂತಿದಂದ್ರೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಸೋನಾರ್ ಅವರ ಮನೆಯಲ್ಲಿ. ಈತನಿಗೆ ಒಳ್ಳೆಯ ಆಶ್ರಯವಿತ್ತು. ಕೇವಲ ಆಶ್ರಯವಲ್ಲ, ಪೊಲೀಸ್ ಯೂನಿಫಾರ್ಮ್ ಕೂಡ ಸಲೀಂ ಧರಿಸಿದ್ದ ಮತ್ತು ಅದನ್ನು ಬಡಿಸ್ಕೊಂಡು ಹಲವರಿಗೆ ಅದಕ್ಕೆ ಸೇರಿಳಿದ್ದ ತನ್ನ ಪತ್ನಿಗೆ ವಿಡಿಯೋ ಕರೆ ಮಾಡುತ್ತಿದ್ರು. ಕೆಲವು ಜನರಿಗೆ ಆತನ ಪೊಲೀಸ್ ವೇಷವನ್ನು ನಂಬಿಸಿ ಏನು ಮಾಡಿದ್ದಾನೆ ಅನ್ನೋದು ಇನ್ನೂ ತನಿಖೆಯಲ್ಲಿದೆ. ಆತನ ಮೊಬೈಲ್ ತಪಾಸಣೆ ಮಾಡಿದಾಗ ಪೊಲೀಸ್ ಸಮವಸ್ತ್ರ ಧರಿಸಿ ತೆಗೆದ ಸೆಲ್ಫಿಗಳು, ಫೋಟೋಗಳು ಮತ್ತು ವಿಡಿಯೋಗಳು ಪತ್ತೆಯಾದವು. ಇವನ್ನೆಲ್ಲ ಇಂದಿರಾನಗರ ಇನ್ಸ್ಪೆಕ್ಟರ್ ಸುದರ್ಶನ್ ಅವರು ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಅವರಿಗೆ ವರದಿ ರೂಪದಲ್ಲಿ ಸಲ್ಲಿಸಿದರು. ಅದರ ಆಧಾರದ ಮೇಲೆ ಕಾನ್ಸ್ಟೇಬಲ್ ಸೋನಾರ್ ಅವರನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದ್ದು, ಇದೀಗ ಈತನ ವಿರುದ್ಧ ತನಿಖೆ ನಡೆಸಲಾಗುತ್ತಿದೆ. ಸಲೀಂನ ಬಂಧನದ ನಂತರ ತನಿಖೆಯ ಮತ್ತಷ್ಟು ದಿಕ್ಕುಗಳು ತೆರೆದಿವೆ. ಬಾಂಬೆ ಮೂಲದ ಈ ಆರೋಪಿ ಬದಲಾವಣೆಗೊಂಡಿರೋದು ದೋಸ್ತಿ ನಿಟ್ಟಿನಲ್ಲಿ ಮಾತ್ರವಲ್ಲ, ಇನ್ನೂ ಎಷ್ಟು ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದಾನೆ ಎಂಬುದು ತನಿಖೆಗೆ ವಿಷಯವಾಗಿದೆ. ಇತ್ತೀಚೆಗೆ ನಮ್ಮ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂನ್ 23ನೇ ತಾರೀಕು ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಮನೆ ಕಳ್ಳತನ ಆಗಿರುತ್ತೆ. ಆ ಮನೆ ಕಳ್ಳತನ ಪ್ರಕರಣದಲ್ಲಿ ಸುಮಾರು ಬೆಲೆ ಬಾಳುವ ಸೀರೆಗಳು ಮತ್ತು ಒಡವೆಗಳು ಕಳ್ಳತನ ಆಗಿದೆ. ಆ ಪ್ರಕರಣವನ್ನು ನಮ್ಮ ಇಂದಿರಾನಗರ ಇನ್ಸ್ಪೆಕ್ಟರ್ ಅವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಅದರಲ್ಲಿ ಬಾಂಬೆ ಮೂಲದ ಕೆಲವು ಆರೋಪಿಗಳು ಆ ಪ್ರಕರಣವನ್ನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಅವರು ಪೂನಾ ಮುಖಾಂತರ ಪಾಸ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪೂನಾ ಪೊಲೀಸ್ನವ್ರಿಗೆ ನಮ್ಮವರು ಇಂಟಿಮೇಷನ್ ಕೊಟ್ಟು ಆ ಕಾರನ್ನು ಡಿಟೈನ್ ಮಾಡಿ ಅಲ್ಲಿಂದ ಹೋಗಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವ್ರನ್ನ ಸಂಪೂರ್ಣವಾಗಿ ತನಿಖೆ ಮಾಡಿದಾಗ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಕರಣಗಳು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಲೀಂ ಅಲ್ಲಿಯ ಶೇಖ್ ಸಲೀಂ ಅಂತ. ಇವನ ಮೇಲೆ ಬಹಳಷ್ಟು ಪ್ರಕರಣಗಳು ಬಾಂಬೆ, ಪೂನಾ, ಬೆಂಗಳೂರಿನಲ್ಲಿ ದಾಖಲಾಗಿತ್ತು. ಅವ್ನ ಮೊಬೈಲ್ನ ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೊಂದು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರುವಂಥದ್ದು ಒಂದು ಫೋಟೋ ಸಿಗುತ್ತೆ ನಮಗೆ. ಅವನನ್ನು ಕ್ವಶನ್ ಮಾಡಿದಾಗ ಇದು ಯೂನಿಫಾರ್ಮ್ ಎಲ್ಲಿ ಸಿಕ್ತು, ಹೇಗೆ ಹಾಕ್ಕೊಂಡೆ ಅಂದಾಗ ಸುಮಾರು 1 ವರ್ಷದ ಹಿಂದುಗಡೆ ಇವನನ್ನು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿರ್ತಾರೆ. ಬಂಧಿಸಿದ ಸಂದರ್ಭದಲ್ಲಿ ಇವನನ್ನು ರಿಕವರಿಗೆ ಬೇರೆ ಕಡೆ ಕರ್ಕೊಂಡೋಗೋದು, ಔಟ್ ಆಫ್ ಸ್ಟೇಷನ್ ಕರ್ಕೊಂಡೋದಾಗ ಒಂದು ಹೋಟೆಲ್ ರೂಮ್ನಲ್ಲಿ ಇಟ್ಟಾಗ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಯೂನಿಫಾರ್ಮ್ ಅಲ್ಲಿ ಇಟ್ಟು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಇವನು ಹಾಕ್ಕೊಂಡು ಆ ಯೂನಿಫಾರ್ಮ್ ಹಾಕೊಂಡು ಅದನ್ನು ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ನಾವು ನೆಗ್ಲಿಜೆನ್ಸ್ ಮೇಲೆ ಆ ಏನು ಸೋನಾರೆ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಆಗ ಇವನ ಜೊತೆ ಕರ್ಕೊಂಡು ಹೋಗಿದ್ದಾರೆ ರಿಕವರಿಗೆ. ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ನೆಗ್ಲಿಜೆನ್ಸ್ ಮೇಲೆ ಯೂನಿಫಾರ್ಮ್ ಈ ಕಳ್ಳ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರನ್ನು ಅಮಾನತು ಮಾಡಲಾಗಿದೆ. ಇದು ಯಾವುದೇ ಸಾಮಾನ್ಯ ಕಳ್ಳತನ ಪ್ರಕರಣವಲ್ಲ. ಇದು ಪೊಲೀಸಿಂಗ್ ಇಂಟೆಗ್ರಿಟಿ, ಯೂನಿಫಾರ್ಮ್ ಮಿಸ್ಯೂಸ್ ಮತ್ತು ಡಿಪಾರ್ಟ್ಮೆಂಟ್ ಅಕೌಂಟಬಿಲಿಟಿ ಆಲ್ ಇನ್ ಒನ್ ಸ್ಟೋರಿ. ಪೊಲೀಸ್ ಸಮವಸ್ತ್ರದ ಗೌರವ, ಸಾರ್ವಜನಿಕರ ನಂಬಿಕೆ ಇವೆಲ್ಲದರ ಮೇಲಿರುವ ಹೊಣೆಗಾರಿಕೆಯನ್ನು ಇಂಥ ಘಟನೆಗಳು ಪ್ರಶ್ನಿಸುತ್ತವೆ. ಪೊಲೀಸ್ ಮನೆಯಲ್ಲಿ ನಂಬಿಕೆಯ ತೊಂದರೆಯಾದಾಗ ಸಾಮಾನ್ಯ ನಾಗರಿಕನ ಭದ್ರತೆ ಕುರಿತು ಯಾವ ಭರವಸೆ? ಇಡೀ ಪ್ರಕರಣಕ್ಕೆ ಅಂತಿಮವಾಗಿ ನಾಂದಿ ಕೊಡುವುದು ಕಳ್ಳನ ಜೊತೆಗೆ ಪೊಲೀಸ್ ದೋಸ್ತಿ. ಒಂದೇ ಮನೆಯಲ್ಲಿ ಕಳ್ಳ, ಪೊಲೀಸ್. ಇನ್ನು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಸೇಫ್ ಬೆಂಗಳೂರು.